ನೀನು ಕುತ್ಕೋ ರಾಜು. ಇಲ್ಲ ಇಲ್ಲ, ನಾನು ಇದು ಡ್ರೆಸ್ಸು ಒದ್ದೆ ಆದಂಗಿದೆ. ಹೋಗಿ ಶಾರ್ಟ್ಸ್ ಆದರೂ ಹಾಕೊಂಡು ಬರ್ತೀನಿ. ಬನ್ನೇನಾದರೂ ಪರವಾಗಿಲ್ಲ, ಚಳಿಗೆಗೂ ಇದೇ ಆಗ್ತದೆ. ಅಲ್ಲ, ನಿನ್ನ ಡ್ರೆಸ್ ಒದ್ದೆ ಅದಕ್ಕೆ ನೀನು ಹೋಗಿ ಚೇಂಜ್ ಮಾಡ್ತೀಯ. ನನ್ನ ಡ್ರೆಸ್ ಒದ್ದೆ ಆಗಿದೆ ಅಲ್ಲಪ್ಪ, ನಾನೇನು ಮಾಡಲಿ? ಬೇಕಿದ್ರೆ ಹೇಳು, ನಾನು ಡ್ರೆಸ್ ಕೊಡ್ತೇನೆ ನಿಂಗೆ ಹಾಕೊಳ್ಳಿಕ್ಕೆ. ಅದೇನು ಕೊಡ್ತೀಯ? ಸರಿ ಹೋಗಿ ಬೇಕಾ. ಮನೆ ಅಂತೂ ತುಂಬ ಚೆನ್ನಾಗಿದೆ. ನನ್ನ ಅಮ್ಮನೂ ಆಗ್ಬೋದು, ಒಳ್ಳೆ ಅಮ್ಮ. ಹೋಗೆ ರಾಕ್ಷಸಿ, ನೀನು ಹೋಗೆ ದೊಡ್ಡ ರಾಕ್ಷಸಿ. ಅಯ್ಯೋ ದೇವ, ಇದವನ್ ತಂಗಿರ ಅನ್ಸುತ್ತೆ. ಇವ್ರ ಜೊತೆ ಆಟ ಆಡೋದು ಹೌದಾ ನಾನು? ಇವರಿವರೇ ರಾಕ್ಷಸಿ, ದೊಡ್ಡ ರಾಕ್ಷಸಿ ಅಂತಿದ್ದಾರೆ. ಇನ್ನು ನನ್ನನ್ನು ನೋಡಿದ್ರೆ ಅಂತ ಹೇಳೋದೇ ಬೇಡೇನು. ಅಮ್ಮನ ಹತ್ರ ಹೇಳ್ತೀನಿ, ಹೊಡ್ತೀಯಲ್ಲ. ಅಯ್ಯೋ, ಇವಳಿನ್ ಹೋಗಿ ಅಮ್ಮನ ಹತ್ರ ಹೇಳಿದ್ರೆ ನಂಗೂ ಬೀಳ್ತದೆ ಪೆಟ್ಟು. ರಮ್ಯಾ, ಇಲ್ಲಿ ಬಾರೆ, ನಾನು ಹೊಡೆದದ್ದಲ್ಲ, ಹೇಳದ್ ಕೇಳು. ಹೊಡೆಯೋದು ಹೊಡೆದ್ಬಿಟ್ಟು ಹೊಡ್ಲಿಲ್ಲ ಅಂತೆ. ಯಾರಿವಳು? ಇದೇನು ಗೊಂಬಿನಾದ್ರೂ ತಂದಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ? ಅಯ್ಯೋ ದೇವ್ರಿ, ನಾನು ಗಲ್ಗಡ್ಲಿಬಾರ್ದು, ಸೈಲೆಂಟ್ ಆಗಿ ಕುತ್ಕೊಂಡಿರ್ಬೇಕು. ರಮ್ಯಾ, ನಮ್ಮ ಮನೆಗೆ ಏನಾದ್ರೂ ಗೊಂಬೆ ತಂದ್ಬಿಟ್ರಾ? ಅದೇ ನಂಗೂ ಗೊತ್ತಾಗ್ತಿಲ್ಲ ಕಣೆ. ಇವಳು ಮೂಗು ತುಟಿ ಎಷ್ಟು ಅಂದವಾಗಿದ್ದಾಳಲ್ಲ. ಅಲ್ಲಿ ನೋಡು, ಆ ಎರಡು ಕಣ್ಣು ನೋಡು. ವಾವ್, ಶೀಸ್ ರಿಯಲಿ ಪ್ರಿಟಿ. ಹೇ, ಅವಳು ನಕ್ಕಿದ್ಲು ಅಂದ್ರೆ. ಹಾಯ್ ಲಿಟಲ್ ಪ್ರಿನ್ಸೆಸ್. ನಾನೇನು ಗೊಂಬೆ ಅಲ್ಲ, ಜೀವ ಇದ್ದೀನಿ. ಯಾರು ನೀವು? ಹೇಗಿದ್ರು ಇವರು ನನ್ನ ಗೊಂಬೆ ಅಂದವಾಗಿದ್ದೀನಂತೆಲ್ಲ ಹೊಗಳ್ತಿದ್ರು. ಸ್ವಲ್ಪ ಆಟ ಆಡೋಣ. ನಾನು ಗೊತ್ತಾಗ್ಲಿಲ್ವಾ? ನಾನು ರಾಜು ಲವ್ವರ್. ಇವಳೇನು